ಮೂವಿನ ಒಂದು ಲೈನಲ್ಲಿ ಹೇಳಬೇಕು ಅಂದರೆ ಜಬರ್ದಸ್ತ್ ಆಕ್ಸೆಪ್ಟ್ ಅಂತ ಹೇಳ್ಬೋದು. ರಂಗಾನ ಕ್ಯಾರೆಕ್ಟರ್ಗೆ ಸಖತ್ತಾಗಿದೆ, ಎಲ್ಲೂ ಬೋರ್ ಆಗಲ್ಲ. ರಿವ್ಯೂ ಕಡೆ ಹೋಗೋದು ಬನ್ನಿ. ಫಿಲ್ಮ್ ಅಪ್ಡೇಟ್ ಬಾಕ್ಸ್ ಯೂಟ್ಯೂಬ್ ಚಾನಲ್ ವೆಲ್ಕಮ್. ನಾನು ನಿಮ್ಮ ರಜತ್. ಇವತ್ತು ಮಲಯಾಳಂ ಮೂವಿ ಆವೇಶ ಮೂವಿ ನೋಡಿದೆ. ಮೂವಿ ಮಾತ್ರ ಸಖತ್ತಾಗಿ ಚೆನ್ನಾಗಿದೆ, ಜಬರ್ದಸ್ತ್ ಅಂತ ಹೇಳ್ಬೋದು. ಮೇನಾಗಿ ಮೂವಿ ಮಾತ್ರ ಆಕ್ಸೆಪ್ಟ್ ಅಂತ ಹೇಳೋದು ಆ ಮಟ್ಟಿಗೆ ಚೆನ್ನಾಗಿದೆ. ಮೂವಿಲಿ ಫಲಕ್ ಫಾಜಿಲ್ ಅವ್ರ ಆ್ಯಕ್ಟಿಂಗು ಮಾತ್ರ, ರಂಗವನ್ನ ಕ್ಯಾರೆಕ್ಟರ್ ಮಾತ್ರ ಬೆಂಕಿ ಅಂತ ಅಂದ್ಕೊಳ್ಳಿ. ಎಲ್ಲೂ ಡಿಸಪಾಯಿಂಟ್ ಆಗ ಆ ಮಟ್ಟಿಗೆ ಎಂಗೇಜ್ ಆಗಿ ಅನಿಸುತ್ತೆ ಮೂವಿಲಿ. ಸ್ಟೋರಿ ಲೈನ್ ಬಂದು ಒಬ್ಬ ಸೀನಿಯರ್ಸು ಜೂನಿಯರ್ಸ್ನ ರ್ಯಾಗ್ ಮಾಡಿರ್ತಾರೆ. ಜೂನಿಯರ್ಸ್ ಅವರು ಒಬ್ಬ ಲೋಕಲ್ ಗಾಡಿಯನ್ನು ಹುಡುಕ್ಬೇಕಾಗತ್ತೆ. ಆವಾಗ ಎಂಟ್ರಿ ಕೊಡೋದೆ ರಂಗ. ಮೇನಾಗಿ ಇಷ್ಟು ಮಾತ್ರ ಹೇಳ್ತೀವಿ. ಮೂವಿ ಥಿಯೇಟ್ರಲ್ಲಿ ಹೋಗಿ ನೋಡಿ, ಅಷ್ಟೇ ಮಜಾ ಕೊಡುತ್ತೆ ಮೂವಿಲಿ ಪ್ರೆಸೆಂಟೇಷನು ಕ್ವಾಲಿಟಿ ವೈಸಲ್ಲಿ ಏನೂ ಕಾಂಪ್ರಮೈಸ್ ಆಗೋದು ಆ ಮಟ್ಟಿಗೆ ಚೆನ್ನಾಗಿದೆ. ಮಲಯಾಳಂ ಇಂಡಸ್ಟ್ರಿ ಅವ್ರದ್ದು ಲಕ್ಕೋ ಏನೋ ಗೊತ್ತಿಲ್ಲ, ಒನ್ ಬೈ ಒನ್ ಇಟ್ಕೊಡ್ತಾರೆ. ಪ್ರೇಮಲು ಆಗ್ಬೋದು, ಬ್ರಹ್ಮಯುಗಮ್ ಆಗಿರ್ಬೋದು, ಸುಮಾರು ಪಿಕ್ಚರ್ಗಳು ಒನ್ ಬೈ ಒನ್ ಇಟ್ ಮೇಲೆ ಇಟ್ಟು ಬರ್ತಾಯಿದೆ ಮೂವಿ. ಆಕ್ಸೆಪ್ಟ್ ಅಂತ ಹೇಳ್ಬೋದು. ಒಳ್ಳೆ ಲಕ್ಕಿದೆ ಮಲಯಾಳಂ ಇಂಡಸ್ಟ್ರಿ ಅವ್ರಿಗೆ ಈ ಸತಿ ಮಾತ್ರ ಆ ಮಟ್ಟಿಗೆ ಚೆನ್ನಾಗಿದೆ. ಮೂವಿಲಿ ಮೇನಾಗಿ ಪ್ರೆಸೆಂಟೇಷನು ಕ್ವಾಲಿಟಿ ವೈಸ್ ಮಾತ್ರ ಆಕ್ಸೆಪ್ಟು. ಮೇನಾಗಿ ಇಂಟರ್ವಲ್ ಬ್ಲಾಕು ಮತ್ತು ಫೈನಲ್ ಬ್ಲಾಕು ಅದು ಮಾತ್ರ ಮಿಸ್ಲೇ ಮಾಡ್ಕೊಬಾರ್ದು, ಆ ಮಟ್ಟಿಗೆ ಸಕ್ಕತ್ತಾಗಿದೆ. ಇಂಟರ್ವಲ್ ಬ್ಲಾಕಲ್ಲಿ ಬರುತ್ತೆ ಫೈಟು ಕಾಲೇಜ್ದು, ಅದು ಮಾತ್ರ ಆಕ್ಸೆಪ್ಟ್ ಅಂತ ಹೇಳೋದು ಸಕ್ಕತ್ ಗುರೋದು. ಆಮೇಲೆ ಕ್ಲೈಮ್ಯಾಕ್ಸ್ದು ಅಷ್ಟು ಜನರದ್ದು ಫೈಟು ರಂಗ ಅನ್ನೋದು ಸಕ್ಕತ್ ಗುರು. ಒಳ್ಳೆ ಕಾಮಿಡಿ ಮೂವಿನೋ ಗ್ಯಾಂಗ್ಸ್ಟರ್ ಮೂವಿನೋ ಒಂಥರ ಡಿಫ್ರೆಂಟಾಗಿ ಸಕ್ಕತ್ತಾಗಿದೆ ಮೂವಿ. ಆಲ್ಮೋಸ್ಟ್ ಎಲ್ಲ ಹುಡುಗರಿಗೂ ಇಷ್ಟ ಆಗುತ್ತೆ. ಎಲ್ಲ ಫ್ಯಾಮಿಲಿ ಜೊತೆ ಕುತ್ಕೊಂಡು ನೋಡಿದ್ರೆ ಒಳ್ಳೆ ಕಾಮಿಡಿ ಮೂವಿ, ಒಳ್ಳೆ ಎಂಟರ್ಟೈನ್ಮೆಂಟು, ಎಲ್ಲೂ ಬೋರ್ ಆಗಲ್ಲ. ಮಾತ್ರ ಮೂವಿ ಮಾತ್ರ ಅಷ್ಟೇ ಎಂಗೇಜ್ ಆಗಿ ಚೆನ್ನಾಗಿದೆ ಮೂವಿ. ಈ ಮೂವಿಲಿ ನನಗೆ ಡಿಸಪಾಯಿಂಟ್ ಅಂತಲೇ ಹೇಳೋಕ್ಕಂತ ಏನೂ ಇಷ್ಟ ಇಲ್ಲ, ಆ ಮಟ್ಟಿಗೆ ಚೆನ್ನಾಗಿದೆ. ಏನಕ್ಕಂದರೆ ಡೈರೆಕ್ಟ್ ಮನ್ಸಣ್ಣ ತೆಗೆದ್ರಲ್ಲ ಅವರು ಡೈರೆಕ್ಟ್ರು. ಮೇನಿಗೆ ಮೂವಿ ಮಾತ್ರ ಜಬರ್ದಸ್ತ್. ಫಲಕ್ ಫಾಜಿಲ್ಗಂತೂ ಫುಲ್ ಫ್ಯಾನ್ ಆಗೋದು. ಅದಂತೂ ಹೇಳ್ತೀನಿ, ಸಖತ್ ಕ್ಯಾರೆಕ್ಟರ್ ರಂಗಾನ ಕ್ಯಾರೆಕ್ಟರ್ ಮಾತ್ರ ಸಖತ್ ಕ್ಯಾರೆಕ್ಟರ್ ರಂಗ ಅನ್ನೋದು ಜಬರ್ದಸ್ತ್ ಮಾತ್ರ. ಈ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋದು.